ಸಾಮಾಜಿಕ ಜಾಲತಾಣದ ಎಲ್ಲ ಉಗ್ರ ಹೋರಾಟಗಾರರಿಗೂ ನಮಸ್ಕಾರಪ್ಪ. ಭಾಳ ದಿವಸದಿಂದ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕು ಅಂತಂದು ಅನ್ಕೊಂಡಿದ್ದೆ, ಆದ್ರೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ನಾವು ನಮ್ಮ ದೋಸ್ತರು ಎಲ್ಲರೂ ಸೇರ್ಕೊಂಡು ಒಂದು ಊರಿದ ಇಂಟರ್ವ್ಯೂ ಮಾಡಕ್ಕೆ ಸಜ್ಜಾಗಿ ನಿಂತ್ಕೊಂಡೇವಿ. ಈಗಂತ ಅಲ್ಲ, ನಾನು ಯಾವಾಗಲೂ ಮಾಡ್ಕೊಂತನ ಇರ್ಬೇಕು ಅಂತಂದು ಅನ್ಕೊಂಡಿದ್ದೆ. ನಮ್ಮ ಬಾಳೆ ಹಂಗೈತಿ ಅಂದು ಈ ಬೈಕ್ ಥರ ಆಗೈತಿ. ನಾವು ಕರೆಕ್ಟಾಗಿ ಹಂಗೆ ಮುಂದಕ್ಕೆ ಹೋಗ್ತಿರ್ತೀವಿ, ಏನಾರ ಒಂದು ಸಮಸ್ಯೆ ಬಂದು ನನಗೆ ಕೈ ಕೊಟ್ಬಿಡ್ತದೆ. ಹಂಗಂತ ನಿಲ್ಲಕ್ಕಾಗಲ್ಲ. ಮತ್ತೊಂದು ಸರಿ ಕೀ ಕೊಡ್ಕೊಂಡು ಜೀವನ ಅನ್ನೋ ಬಂಡಿನ ಸಾಕ್ಷಿ ಅಂತ ಹೋಗ್ತಾ ಇರ್ತೀವಿ. ಪಂಚಮಿ ಹಬ್ಬದ ದಿವಸ ಹಬ್ಬ ಬಿಟ್ಟು ಪಕ್ಕದಲ್ಲಿ ಇರೋ ಹೋರಿದು ಹುಟ್ಟುಹಬ್ಬ ಇತ್ತು. ಫೋನ್ ಮಾಡಿದ್ರು, ಅಣ್ಣ ಬರ್ರಿ ಅಂತ ಅಂದೇಳಿ. ನನ್ನಲ್ಲ, ನಮ್ಮ ದೋಸ್ತನ. ಅದಕ್ಕೆ ನಾವು ಹುಡ್ರೆಲ್ಲ ಗ್ಯಾಂಗ್ ಕಟ್ಕೊಂಡು ಹಬ್ಬ ಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಗ್ಯಾಂಗಲ್ಲಿ ಫೋಟೋಗ್ರಾಫರ್ಗಳದೇ ಹಾವಳಿ ಇತ್ತು. ಡೆವಿಲ್ ಫೋಟೋಗ್ರಫಿ, ರಾಜ್ ಫೋಟೋಗ್ರಫಿ, ಬಾಸ್ ಫೋಟೋಗ್ರಫಿ, ಮಂಜು ಫೋಟೋಗ್ರಫಿ, ಸ್ಮೈಲಿ ಫೋಟೋಗ್ರಫಿ, ಉಲ್ಲಾಸ್ ಫೋಟೋಗ್ರಫಿ, ಒಂದಲ್ಲ ಎರಡಲ್ಲ ಹತ್ತವ. ಎಲ್ಲ ಫೋಟೋಗ್ರಾಫರ್ಸ್ ನಮ್ಗೆ ಗೊತ್ತವ. ಅದ್ರ ಜೊತೆಗೆ ಡ್ರೋನ್ ವಿಡಿಯೋ ಮಾಡಕ್ಕಂತ ಅಂದೇಳಿ ಮಧು ಫೋಟೋಗ್ರಫಿ ಅಣ್ಣರು ಬಂದಿದ್ರು ಶಿಕಾರಿಪುರದಿಂದ. ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಹಾಗೆ ಎಲ್ಲರೂ ಸೇರ್ಕೊಂಡು ಹೋರಿ ವಿಡಿಯೋ ಮಾಡಕ್ಕಂತ ಬಂದ್ರೆ ಮಳೆ ಚಿಟಿ 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 ಅಂತ ಅಂದು ಹಿಡ್ಬಿಡ್ತು. ನಾವು ಕಾದ್ವಿ, ತಲೆ ಕೆಟ್ಟು ಮಳಿನೂ ನಿಲ್ಲಿಲ್ಲ, ಹೋರಿನೂ ನಿಲ್ಲಿಲ್ಲ. ಕಣ್ಣಿ ಕಾಣ್ದಂಗೆ ಸೀಟಿಗೆ ಹೊಣ್ತು. ಆಮೇಲೆ ಸಮಾಧಾನ ಮಾಡಿಕೊಂಡು ಸುಧಾರಿಸ್ಕೊಂಡು ಕೂಲಾಗಾದ್ಮೇಲೆ ನಾವು ನಮ್ಮ ಸಂದರ್ಶನ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ವಿ. ಬನ್ನಿ ಶುರು ಮಾಡೋಣ. ನಾನು ನಿಮ್ಮವನು, ನಿಮ್ಮ ಮನೆಯವನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೊಳಗೊಬ್ಬ ಗಜ107. ಸ್ನೇಹಿತರೆ, ನಾವು ಇವತ್ತು ಕಾಣುಕೊಪ್ಪದಲ್ಲಿದ್ದೀವಿ. ಕಾಣುಕೊಪ್ಪದ ಅಗಸ್ತ್ಯನ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಫೋಟೋ ಶೂಟು ಎಲ್ಲ ಆಗಿದೆ. ಬನ್ನಿ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಎಲ್ಲರೂ ಕೊಡ್ತಾರೆ. ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಂದ್ರ ಅಂತಂದು, ಇಲ್ಲೇ ಕೋಣಕೊಪ್ಪದವರು. ಅಣ್ಣ ಎಷ್ಟು ವರ್ಷ ಆಯ್ತಣ್ಣ ಈ ಊರಿ ತಗೊಂಬಂದು? 3 ವರ್ಷ ಆಯ್ತು. 1 ವರ್ಷ ಹಂಗೆ ಹಬ್ಬ ಮಾಡಿದ್ವಿ. ಆನಂತರ 2 ವರ್ಷ PPL ಹಬ್ಬ ಮಾಡಿದ್ವಿ. ಈ ಹೋರಿನ ಯಾಕೆ ತರಬೇಕು ಅಂತ ಅನಿಸ್ತಾಣ? ನಮ್ಮ ಹುಡುಗರು ಜನಸಂಖ್ಯೆ ಜಾಸ್ತಿ ಇದೆ. ನಮ್ಮ ಹುಡುಗರೆಲ್ಲ ಎಲ್ಲರೂ ಹುಚ್ಚಲ್ಲ, ಹಂಗಾಗಿ ಹಬ್ಬಕ್ಕೆ ಒಂದು ಹೋರಿ ಕಟ್ಟುವ ಅಂತಂದು ಆ್ಯಕ್ಷನ್ ಹೋರಿ ಕಟ್ಟಿದ್ವಿ ನಾವು. ಅದ್ರ ಸಲುವಾಗಿ ಈಗ PP ಅದೃಷ್ಟ ಸಿಗುತ್ತೆ ನಮಗೆ. PP ಹಬ್ಬ ಮಾಡ್ತಾ ಇದ್ದೇವೆ. ಇದು 3ನೇ ವರ್ಷ. ಈಗ ಇದಕ್ಕಿಂತ ಮುಂಚೆ ಯಾವ್ದಾದ್ರು ಹೋರಿ ಇತ್ತಣ್ಣ? ಏನು ಇದೇ ಫಸ್ಟ್? ಜನ ಇತ್ತು, 2 ಹೋರಿ ಚೇಂಜ್ ಮಾಡಿದ್ವಿ ಅಷ್ಟೇ. ಅಂದ್ರೆ ಇದಕ್ಕಿಂತ ಮುಂಚೆ ಬೇರೆ ಹೋರಿ ತಗೊಂಬಂದಿದ್ರಿ, ಅದೇ ಹೆಸರಲ್ಲೇ ಹೋರಿ ಅಷ್ಟೇ ಚೇಂಜ್ ಮಾಡಿದ್ವಿ. ಎಲ್ಲಿಂದ ತಗೊಂಬಂದಿದ್ದಣ್ಣ ಇದು ಹೋರಿನ? ತಮಿಳ್ನಾಡಿಂದನೇ ತಂದಿದ್ದು. ಅಲ್ಲೇನು PP ಇರ್ತೈತೆ ಇನ್ನು ಚಟ್ಟ? ಇಲ್ಲ, ಇಲ್ಲೇ ನಾವು ಬಂದ ಟ್ರೈನಿಂಗ್ ಮಾಡಿದ್ದಿಲ್ಲ. ಎಷ್ಟಲ್ಲ ಐತಣ್ಣ ಈಗ? ಇದು ಕಡೆ ಎಲ್ಲ ಇದೆ. ಈ ಕಡೆ ಎಲ್ಲ ಐತೆ. ಮುಂಚೆ ನೀವು ತಗೊಂಬಂದಾಗ 6ರಲ್ಲಿತ್ತು. 6 ಇದು ಒಂದೇ ಅಂದ್ರೆ ಇಷ್ಟು ವರ್ಷದಲ್ಲಿ ಹಬ್ಬ ಮಾಡಿದಲ್ಲ, ಯಾವ ಊರು ಹಬ್ಬ ನಿಮ್ಗೆ ಫೇವ್ರೇಟ್ ಅಣ್ಣ? ಮಳಲ್ಗಾಂವ್ ಹಬ್ಬನೇ ಫೇವ್ರೇಟ್ ಹಬ್ಬ ನಮ್ದು. ಎಷ್ಟು ರೌಂಡ್ ಬಿಟ್ಟಿದ್ರಲ್ಲಿ? ಅಲ್ಲಿ 2 ರೌಂಡ್ ಬಿಟ್ಟಿದ್ವಿ. ಏನ್ ಕೊಟ್ಟಿದ್ರಣ್ಣ? ಅಲ್ಲಿ ಬಹುಮಾನ ನಾವು ಇಸ್ಕೊ ಬರ್ಲಿಲ್ಲ ಅಷ್ಟೇ. ಅಂದ್ರೆ ಹಬ್ಬ ಮಾತ್ರ ಚೆನ್ನಾಗಿ ನಮಗೆ ಖುಷಿ ಪಟ್ಟ ಹಬ್ಬ. ಇದ್ರ ನೆಕ್ಸ್ಟ್ ಇದು ಹೋರಿ ಅಭಿಮಾನಿಗಳಾಯ್ತು, ಇಷ್ಟೆಲ್ಲ ಫೋಟೋ ಶೂಟ್ ಅಂತ ಮಾಡ್ತಿದ್ರಣ್ಣ. ಈಗ ಬರ್ತ್ಡೇ ಶುರು ಮಾಡಿ ಯಾವಾಗಿಂದ ಬರ್ತ್ಡೇ ಮಾಡ್ತಿದ್ವಿ? ಇದೇ ಟೈಮಿಗೆ ಮಾಡ್ತೇವೆ ನಾವು ವರ್ಷ. ಅಂದ್ರೆ ಪಂಚಮಿ ಹಬ್ಬನ ಏನು ಡೇಟ್ ಅಂತ? ಇಲ್ಲ, ಪಂಚಮಿ ಹಬ್ಬಕ್ಕೆ ಮಾಡೋದು. ಡೇಟ್ ಏನಿಲ್ಲ, ಪಂಚಮಿ ಹಬ್ಬಕ್ಕೆ ಮಾಡೋದು. ಪಂಚಮಿ ಹಬ್ಬಕ್ಕೆ ಯಾವಾಗ್ಲೂ ಮಾಡೋದು. ಈ ಹೋರಿ ಹಬ್ಬದ ಅಭಿಮಾನಿಗಳಿಗೋಸ್ಕರ ಅಂತಂದು ಹೇಳಿದ್ರಲ್ಲ, ಅಭಿಮಾನ ಅನ್ನೋದು ಏನು ಮುಂಚೆ ಅವ್ರು ನಿಮ್ಗೆ ಸ್ಟಾರ್ಟ್ ಮಾಡಿದ ಹೋರಿ ತಗೊಂಡ್ಬರ್ಬೇಕು ಅಂತಂದು ಏನು ಅವರೇ ಹೇಳಿದ್ದ ನಿಮ್ಮ ಮನಸ್ಸಿಂದ? ಇಲ್ಲ, ನಮ್ಮ ಹುಡುಗರ ಸಂಖ್ಯೆ ಜಾಸ್ತಿ ಇದೆ ನಮ್ಮಲ್ಲಿ ಊರಲ್ಲಿ. ಹಂಗಾಗಿ ಒಂದು ಹೋರಿ ಕಟ್ಟುವ ಅಂತಂದು ಅವ್ರಿಗೆಲ್ಲ ಹುಚ್ಚಲ್ಲ, ಎಲ್ಲ ಕಡೆ ಹಬ್ಬ ಮಾಡ್ತಾರೆ. ಹಂಗಾಯ್ಕೆ ಹೋರಿ ಕಟ್ಟಿದ್ದೇವೆ ಅಷ್ಟೇ. ಅವ್ರಿಗೋಸ್ಕರ, ಪ್ರೀತಿಗೋಸ್ಕರ ಕಟ್ಟಿದ್ದು ಹೋರಿ ನಾವು. ಪ್ರೈಜಿಗೋಸ್ಕರ ಯಾವತ್ತೂ ಹೋರಿ ಕಟ್ಟಿಲ್ಲ ನಾವು. ಅಂದ್ರೆ ಇವಾಗ ನೋಡ್ದಂಗೆ ತುಂಬಾನೇ ಕಾಡ್ ಐತಣ್ಣ. ಇದು ರೂಢಿ ಎಲ್ಲ ಯಾರು ಮಾಡ್ಕೊಂಡಿದ್ದು ಏನಂತ? ನಮ್ಮ ಅವರೇ ಮಾಡ್ತಾರೆ ಮನೇಲಿ, ಅವರ ಎಲ್ಲ. ಅವ್ರಿಗೆ ಮುಂಚೆಯಿಂದ ಅಂದ್ರೆ ಇದೇ ಅದ್ರ ಮುಂಚೆಯಿಂದ ಇಂಥ ಹೋರಿ ಅವ್ರು 1000 ಹೋರಿ ಕಟ್ಟಿದ್ದಾರೆ. ಯಾವ ಹೋರಿ ಆದ್ರೂ ಇದು ಮಾಡ್ತಾರೆ, ಅವ್ರು ತೊಂದರೆ ಇಲ್ಲ. ಅಂದ್ರೆ ಅಣ್ಣ, ಈಗ ಹೋರಿ ಅಂದ್ರೆ ನಮಗೆಲ್ಲ ಗೊತ್ತಿರೋಂಗೆ PP ಹೊರತತಿ ಹಬ್ಬ ಮಾಡ್ತಾರೆ, ಚೆನ್ನಾಗಿ ಹಬ್ಬ ಮಾಡುತ್ತೆ, ಬಹುಮಾನ ಇದೆಲ್ಲ ಗೊತ್ತಿರೋದು. ಅದನ್ನ ಬಿಟ್ಟು ಅನಾಹುತ ಅನ್ನೋವು ಒಂದಿಷ್ಟು ಆಗೇ ಆಗುತ್ತೆ ಹಬ್ಬದಲ್ಲಿ. ಅದ್ರ ತಕ್ಕಂಗೆ ಅಗಸ್ತ್ಯನಿಗೆ ಯಾವ ಹಬ್ಬದಲ್ಲಿ ಅನಾಹುತ ಆಗಿತ್ತಣ್ಣ? ಅದೇ ಹುಲ್ಗಡ್ಡೆ ಹಬ್ಬದಲ್ಲೇ ಒಂದು ಮೂಗೆಲ್ಲ ಹೊಡ್ಕೊಂಡಿತ್ತು, ಅದೇ ಹಬ್ಬ ಲಾಸ್ಟ್. ಮತ್ತೆ ಬಿದ್ದು ಹಾಗೆ ಆಗಿತ್ತ ಏನು? ಇಲ್ಲ, ಗೇಟಿಗೆ ಹೊಡೆದು ಮೂಗೆಲ್ಲ ಹೊಡೆದಿತ್ತು ಅದು. ಬಿಡಬೇಕಾರೆ ಎಲ್ಲ ತಡೆದ ಮೇಲೆ ಬೇಲಿಗೆ ಹೊಡೆದು ಗಾಯ ಆಗಿತ್ತು ಅಷ್ಟೇ. ಲಾಸ್ಟಿಗೆಲ್ಲ ಸಿಗುತ್ತಣ್ಣ ಏನು ಕಾಡಿಸ್ತದ? ಇಲ್ಲ, ಸಿಗುತ್ತೆ, ನಮ್ಮ ಮಾವರಿಗೆ ಸಿಗುತ್ತೆ. ಅಂದ್ರೆ ಹೋರಿ ಯಾವ ತರ ಟ್ರೈನಿಂಗ್ ಕೊಡ್ತೀರಣ್ಣ? ಈಗ ಹಬ್ಬ ಇನ್ನಂತೂ ಸ್ಟಾರ್ಟ್ ಆಗಿಲ್ಲ, ಇನ್ಮೇಲೆ ಶುರು ಅಲ್ಲ, ಪಂಚಮಿ ಹಬ್ಬ ಆದ್ಮೇಲೆ
ಯಾವ ಥರ ಟ್ರೈನಿಂಗ್ ಕೊಡ್ತೀರಿ ಅಂತ? ಚಟ್ ಗಿಟ್ ಎಲ್ಲ ಕಟ್ಟಿ ಟ್ರೈನಿಂಗ್ ಕೊಡ್ತೇವೆ. ಬೆಳಗ್ಗೆ ಜಾವ ಒಂದು 5:30ಗೆ ಓಡಿಸ್ತೇವೆ. ಟ್ರೈನಿಂಗ್ ಒಳ್ಳೆ ಕೊಡ್ತೇವೆ. ಹಬ್ಬ ಎಲ್ಲಿ ಮಾಡಿದ್ದಣ್ಣ ನೀವು? ಇದ್ರದ್ದು ಫಸ್ಟ್ ಹಬ್ಬ ಕುಪ್ಪಗಡ್ಡಿ, ತವನಂದ್ ಕುಪ್ಪಗಡ್ಡಿ. ಹಂಗಾಗಿ ಆ್ಯಕ್ಷನಲ್ಲಿ ಬಿಟ್ಟಿದ್ವಿ. ಆನಂತರ ಒಬ್ಬ ಅನೋಟಿದು ಹಬ್ಬದಲ್ಲಿ PPಯಲ್ಲಿ ಹಬ್ಬ ಮಾಡ್ತು. ಯಾವ ಥರದ ಜೂಲ ಹಾಕ್ತೀರಣ್ಣ? ಜೂಲದ ಕಲರ್ ಆಯಿತು. ಕೇಸರಿ ಕಲರ್ ಹಾಕ್ತೇವೆ. ಕೇಸರಿ ಆಮೇಲೆ ನೀಲಿ ಕಲರ್ ಮಿಕ್ಸ್. ಪಿ ಪಿ ಹೈಟ್ ಎಷ್ಟು ಕಟ್ತೀರಣ್ಣ? ಒಂದು 12-13 ಅಡಿ ಕಟ್ತೇವೆ. 15 ಅಡಿ ಉಂಟು. ಪಿ ಪಿಲಿ ಫಸ್ಟ್ನೇ ಹಬ್ಬ? ಅದೇ ಇದು ಅನೋಟಿ ಹಬ್ಬ. ಆನೋಟಿಲೆ ಮೊದಲೇ ಹಬ್ಬ ಮಾಡಿದ್ದು. ದೀಪಾವಳಿ ಹಬ್ಬ ನಾವು ಇಲ್ಲಿ ಹೊಸೂರು ನಮ್ಮ ಕೋಣನಕೊಪ್ಪ ಮಾಡಿದ್ವಿ. ಆನಂತರ ಪ್ರೈಸ್ ಹಬ್ಬಕ್ಕಂದ್ರೆ ಅನೋಟಿ ಹಬ್ಬ ಮಾಡಿದ್ವಿ. ಪ್ರೈಸ್ ಏನೇನು ಕೊಟ್ಟಿದ್ದಾರಣ್ಣ? ಅಲ್ಲಿ ಒಳ್ಳೆ ಪ್ರೈಜೇ ಕೊಟ್ಟಿದ್ರು. ಅನೋಟಿಲಿ 2 ಸರ್ತಿ ಬಿಟ್ಟಿದ್ವಿ. ಒಳ್ಳೆ ಪ್ರೈಜೇ ಕೊಟ್ಟಿದ್ರು. ಈಗ ಥರ ಅಂದರೆ ನಿಮ್ಗೆ ಸ್ನೇಹಿತರು ಅಂತಂದು ಒಂದಿಷ್ಟು ಹೋರಿ ಹಬ್ಬದಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ. ನಿಮ್ಗೆ ಅಗಸ್ತ್ಯನಿಗೆ ಸ್ನೇಹಿತರಾಗಿ ಹೋರಿ ಹಬ್ಬದಲ್ಲಿ ಯಾವ್ದಾವುದು ಫೇವ್ರೇಟ್ ಹೋರಿಗಳು ಯಾವ್ಯಾವ ಇದಾವೆ ಅಂತ? ನಮಗೆ ಅಂದರೆ ಹಾವೇರಿ ಕ್ರಾಂತಿ ಅವರು ಬರ್ತಾರೆ. ಮತ್ತು ಅವ್ರು NTC ಅವರು ಸುಮಾರು ಅಷ್ಟು ಹುಡುಗರು ಇದ್ದಾರೆ. ನಮ್ಮ ಹುಡುಗರೆಲ್ಲ ಎಲ್ಲ ಮಿಕ್ಸ್ ಇದ್ದಾರೆ. ರಾಣಿಬೆನ್ನೂರ್ಕ ರಾಜನೂ ಇದ್ದಾರೆ. NTC ಸರ್ಕಾರ ಹುಡುಗರು ಇದ್ದಾರೆ. ಮತ್ತು ಹಾವೇರಿ ಕ್ರಾಂತಿ ಅವರು ಇದ್ದಾರೆ. ಮತ್ತು ಶಾಳ್ಗುಪ್ಪಿ ಸರ್ಕಾರ ಹೋರಿಯವರು ಇದ್ದಾರೆ. ಸುಮಾರು ಹೋರಿಯವರು ನಮಗೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಇದನ್ನು ಅಗಸ್ತ್ಯ ಹೋರಿ ಬಿಟ್ಟು ಹೋರಿ ಹಬ್ಬದಲ್ಲಿ ಯಾವ ಹೋರಿ ಫೇವ್ರೇಟ್ ಅಣ್ಣ? ನಮ್ಗೆ ಇಲ್ಲಿ ನಮ್ಮ ಕೋಣನಕೊಪ್ಪದೊಂದು ಕಲಾವಿದ ಅಂತ ಹೋರಿ ಇದೆ. ಅದು ನಮ್ಮ ಬಡವ್ರ ಹುಡುಗರದ್ದು ಹೋರಿ. ಬೆಳಿಬೇಕಷ್ಟೇ. ಅಂದ್ರೆ ಹೋರಿ ಹಬ್ಬ ಇದನ್ನ ಬಿಟ್ಟು ಬೇರೆ ಥರ ಹಬ್ಬ ಆಗ್ಬೇಕು ಅಂತ. ಹೌದೌದು. ನೀವು ಎಷ್ಟು ವರ್ಷದಿಂದ ಹಬ್ಬ ಮಾಡ್ತೀರಣ್ಣ? ಈ ಹೋರಿ ಬರೋಕ್ಕಿಂತ ಮುಂಚೆ ಏನಾದರೂ ಹೋರಿ ಕಟ್ಟಿ ಹಬ್ಬ ಮಾಡಿದ್ರೆ? ಹೌದು. ಎಲ್ಲ ಹಬ್ಬದಲ್ಲಿ ಒಟ್ಟು ನಮ್ಮ ಅವ್ರು ಒಂದು ಹೋರಿ ಆದರೂ ತಂದು ಹಬ್ಬ ಮಾಡೋರು. ಖರ್ಚು ಮಾಡಿ ಹಬ್ಬ ಮಾಡಿ ಒಟ್ಟು ಹುಡುಗರು ಸಂತೋಷ ಪಡಿಸೋರು. ಇವಾಗ ಅವಾಗಿನ ಹಬ್ಬಕ್ಕೂ ಇವಾಗಿನ ಹಬ್ಬಕ್ಕೂ ನೀವು ಎರಡನ್ನೂ ನೋಡ್ಬಿಟ್ಟಿದ್ರೆ, ನಾವು ಇತ್ತೀಚೆಗೆ ಬಂದವರು, ಅವಾಗಿನ ಹಬ್ಬಕ್ಕೂ ಇವಾಗಿನ ಹಬ್ಬಕ್ಕೂ ವ್ಯತ್ಯಾಸ ಏನಿದೆ ಅಂತ? ಇವಾಗಿನ ಹಬ್ಬ ಭಾಳ ಫಾಸ್ಟ್ ಇದೆ ಅಣ್ಣ. ಅವಾಗಿನ ಹಬ್ಬಕ್ಕಿಂತ ಅಲ್ಲ. ಅಂದರೆ ಯಾವ ಥರ ಚೇಂಜಸ್ ಇದೆ ಅಂತ? ಡೆವಲಪ್ಮೆಂಟ್ ಆಗ್ತಾ ಇದೆ ಅಣ್ಣ ಹಬ್ಬ ಈಗೆಲ್ಲ. ಆಮೇಲೆ ದುಡ್ಡು ಮತ್ತು ಜನ ಜಾಸ್ತಿ ಇರಬೇಕು. ಆ ಥರ ಇದ್ದರೆ ಪ್ರೈಸ್ ಕೊಡ್ತಾರೆ. ಬಿಟ್ಟರೆ ಒಳ್ಳೆ ನಮಗೇನೋ ಖುಷಿಗೆ ಹಬ್ಬ ಮಾಡ್ತಾ ಇದ್ದೇವೆ ನಾವು. ಸಾಕು, ಪ್ರೈಸ್ ಏನು ಬೇಡ ನಮಗೆ, ಎಲ್ಲಿ ಬೇಡ. ಅಂದ್ರೆ ಅಣ್ಣ ನಿಮಗೆ ಇವಾಗ ಮಳಲ್ಗಾವ್ ಅಂದಲ್ಲ, ಆ ಥರದ್ದೇ ಸಖತ್ತಾಗಿ ಹಬ್ಬ ಮಾಡಿದ ಇದರಲ್ಲಿ ಪ್ರೈಸ್ ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಯಾವುದಾದ್ರೂ ಪ್ರೈಸ್ ಮಿಸ್ ಆಗಿದೆ ಏನಾದರೂ ಇದೆಯಾ ಅಂತ? ಇಲ್ಲ ಇಲ್ಲ, ಅಲ್ಲಿ ಅನೋಟಿ ಹಬ್ಬ ಮಾಡಿದ್ವಿ. ಒಳ್ಳೆ ಪ್ರೈಜೇ ಕೊಟ್ಟಿದ್ರು. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ ಅಂತ. ದೇವರ ಕೋಣನಕೊಪ್ಪನೆ. ಇದಕ್ಕಿಂತ ಮುಂಚೆ ಯಾವ್ಯಾವ ಊರಿಗೆ ಕಟ್ಟಿದ್ರಿ, ಸಾಕಿದ್ರಿ ಅಂತ? ನಾವೆಲ್ಲ ಸುಮಾರು ಹೋರಿ ಸಾಕಿದ್ವಿ. ಒಳ್ಳೆ ಚಲೋ ಹಬ್ಬ ಮಾಡಿದ್ವು. ಎಲ್ಲ ಒಳ್ಳೆ ಹಬ್ಬ ಮಾಡಿದ್ವಿ. ಇದನ್ನ ತಂದಾಗಿಂದನೂ ನಮಗೆ ಒಳ್ಳೆಯದಾಗಿದೆ. ಮತ್ತೆ ಏನು ತೊಂದರೆ ಏನಾಗಿಲ್ಲ. ಇದನ್ನ ಎಲ್ಲ ನೀವೇ ಸಾಕೋದು, ಎಲ್ಲ ನೀವೇ ಮೇಯಿಸೋದು, ನೀವೇ ಕಟ್ಟೋದು, ಎಲ್ಲ ನಾವೇ ಮೇಯಿಸೋದು, ನಾವೇ ಕಟ್ಟೋದು, ನಾವೇ ಇದು ಮಾಡೋದು. ನಿಮ್ ಬಿಟ್ರೆ ಮತ್ತೆ ಯಾರಿಗೂ ರೂಢಿ ಐತೆ? ಮತ್ತೆ ಯಾರಿಗೂ ರೂಢಿ ಇಲ್ಲ. ನೀವೇ ಒಬ್ರು? ಇದು ನಮ್ಮ ಮೊಮ್ಮಗ ಒಂದಿದ್ದಾನೆ. ಅವನು ನಾ ಹಿಡ್ಕೊಂಡ್ ಮ್ಯಾಗ ಹಿಡ್ಕೊಂತಾನೆ ಅಷ್ಟೇ. ಅವನ ಹೆಸರೇನು? ಅವನ ಹೆಸರು ಸಮರ್ಥ. ಇವನೇನಾ? ಹಾಂ. ಅಂದ್ರಣ್ಣ ಇವಾಗ ಹೋರಿ ಹಬ್ಬದಲ್ಲಿ ಈಗ ಬಿಡವ ಹತ್ರ ಇರ್ತಾರೆ, ಏನು ಹಿಡಿ ಹತ್ರ ಇರ್ತೀರಿ? ಇಲ್ಲ, ಹಿಡಿ ಹತ್ರ ಇರ್ತೇನೆ ನಾನು. ಯಾಕಂದ್ರೆ ಅಲ್ಲಿ ಮಟ್ಟ ಹಿಡಿದು ಕೊಟ್ಟು ಬಂದು ನಾನೇ ಹಿಡ್ಕೊಂಡು ಲಾಸ್ಟಿಗೆ ಹಿಡ್ಕೊಳೋದು ನಾವೇ. ನಿಮ್ ಬಿಟ್ರೆ ಮತ್ತೆ ಯಾರಿಗೂ ಸಿಗಲ್ಲ? ಮತ್ತೆ ಯಾರಿಗೆ ಹೆಂಗ್ ಸಿಗುತ್ತೆ? ಸುಮ್ ಬಂದ್ ನಿಮ್ ನೋಡಿ ನಿಲ್ತದೆ? ಇಲ್ಲ ಇಲ್ಲ, ಸ್ವಲ್ಪ ಕಾಡಿಸ್ತೈತಿ. ಅಡ್ಡಿ ಇಲ್ಲ, ಒಳ್ಳೇದು ನಮಗೆ ಸಿಗೋದು. ಈಗ ಚಟ್ಟಿಗೆ ಹಗ್ಗ ಹಾಕಿ ಹಿಡಿಯೋದ ಏನು? ಇಲ್ಲ ಇಲ್ಲ ಇಲ್ಲ, ಹಂಗ ಓಡಿ ಹೋಗ್ತಾನೆ ಹಿಡ್ಕೊಂತ. ಅದಕ್ಕಿಂತ ಮುಂಚೆ ಗಗ್ರೆಯಲ್ಲಿ ಹಬ್ಬ ಮಾಡ್ತಿತ್ತಲ್ಲ, ಅವಾಗ ಹೆಂಗ್ ಮಾಡ್ತಿದ್ರು? ಅವಾಗೂ ಕೊಕ್ಕೆಲಿ ಹಾಕಿ ಹಿಡಿತಿದ್ದೆ. ಈಗೆಲ್ಲ ಕೊಕ್ಕೆ ಗಿಕ್ಕೆ ಹಾಕೋದಿಲ್ಲ. ಈಗ ಹಂಗ ಸಮಯಕ್ಕೆ ಹಿಡ್ಕೊಂತ. ನಿಮ್ಗೆ ಅಗಸ್ತ್ಯ ಅದ್ರಲ್ಲಿ ಗುಣದ ಅದ್ರಲ್ಲಿ ಏನ್ ಇಷ್ಟ ಆಗುತ್ತೆ? ಅಗಸ್ತ್ಯದಲ್ಲಿ ಏನ್ ಇಷ್ಟ ಆಗುತ್ತೆ? ನಮಗೆ ಇದು ನಮ್ಮ ಮನೆಗೆ ಬಂದಾಗಿಂದ ಒಳ್ಳೇದಾಗಿದೆ. ಏನು ಕೆಟ್ಟದ್ದೇನಾಗಲಿಲ್ಲ. ಬೇಸಾಯ ಏನಾರ ಮಾಡ್ತೀರಾ? ಬೇಸಾಯ ಏನು ಮಾಡಲ್ಲ ಅದರಲ್ಲಿ. ಅದನ್ನ ಬರೀ ಮೈಯದು ಇರೋದು ಅಷ್ಟೇ. ಅಂದ್ರೆ ನೀವು ಹೋರಿ ಇತ್ತು ಅಂದ್ರೆ ನೀವು ಯಾವಾಗಿಂದ ಹೇಗೆ ಹಬ್ಬಕ್ಕೆ, ಈಗ ನಾಳೆ ಹಬ್ಬ ಅಂತ ಅಂದ್ರೆ ಇವತ್ತಿಂದ ಏನೇನು ತಯಾರಿ ಮಾಡ್ತೀರಿ? ನಾವು ಅದಕ್ಕೆ ಫುಡ್ ಇಡ್ತೀವಿ. ಸ್ವಲ್ಪ ತತ್ತಿ ಹಾಲು ಕುಡಿಸ್ತೀನಿ. ಮತ್ತೆ ಅದಕ್ಕೆ ಎಲ್ಲರ ಒಣ ಕೊಬ್ಬರಿ ಸಿಕ್ಕರೆ ಒಣ ಕೊಬ್ಬರಿ ತಿನ್ನಿಸ್ತೀನಿ. ಇವಾಗ ಹೋರಿ ಹೇರ್ಕೊಂಡು ಹೋದ್ರಿ ಅಂದ್ರೆ ನಾಳೆ ಈಗ ಹಬ್ಬ ಮುಗಿಸ್ಕೊಂಡು ಬರಲಿ ಮಟ್ಟ ಏನಿರಲ್ಲ ಅಲ್ಲಿವರೆಗೂ ಏನಿಲ್ಲ. ಒಂದು ಬಾಳೆಹಣ್ಣು ಎಳೆದಲ್ಲಿ ಕೊಡ್ತೀನಿ. ಅದ್ರಷ್ಟಾಗ ಇರೋದು. ಬಂದ್ಮೇಲೆ ಕಾಳು ತಿನ್ನೋದಿಲ್ಲ ಅದು. ಒಂದು ದಿವಸ ರೆಸ್ಟ್, ಮಾರನೇ ದಿವಸ ತಿಂತೀನಿ. ಯಾವ್ದು? ಅಣ್ಣ ನಿಮ್ಮ ಹೆಸರು? ಪ್ರಭು ಅಂತ ಅಣ್ಣ. ನಿಮ್ಗೆ ಯಾವಾಗಿಂದ ಅಗಸ್ತ್ಯನ್ ಫ್ಯಾನ್? ನಾವು 3 ವರ್ಷದಿಂದನೂ ಅಗಸ್ತ್ಯ ಫ್ಯಾನ್ ಅಣ್ಣ. ಅಂದ್ರೆ ಫಸ್ಟಿಗೆ ಬಂದಾಗಿಂದನೂ ಫ್ಯಾನೇ ಅಣ್ಣ ನಾನು. ಅಂದ್ರೆ ನಿಮ್ಮ ಪಕ್ಕದ ಮನೆಯವ್ರದ ಏನು? ನಮ್ಮ ದೊಡ್ಡಪ್ಪರ್ದ ಅಣ್ಣ. ದೊಡ್ಡಪ್ಪರ್ದಂತ. ಇದಕ್ಕಿಂತ ಮುಂಚೆನೂ ಒಂದು ಹೋರಿ ಇತ್ತಲ್ಲ, ಅದರಿಂದನೂ ಫ್ಯಾನೇ ಅಣ್ಣ. ಅದರಿಂದನೂ ಫ್ಯಾನ್.
ಅಗಸ್ತ್ಯ ಫ್ಯಾನ್ ಆಗ ಕಾರಣ ಏನು? ಈ ಅದ್ರ ಹಬ್ಬ ಇಷ್ಟ ದೊಡ್ಡಪ್ಪರ್ದು ಅಣ್ಣ ನಂಗೆ. ಅನ್ನೋದ್ ಬಿಟ್ಟು ಅಗಸ್ತ್ಯನಲ್ಲಿ ಏನ್ ಫೇವ್ರೇಟ್? ಹಬ್ಬನೇ ಅಣ್ಣ ಫೇವ್ರೇಟ್ ನಂಗೆ. ಹೌದಾ? ಹಾ. ನೀವು ಹೋರಿ ಹರ್ಕೊಂಡು ರಾತ್ರಿ ಹೋಗ್ತಾರ ಬೆಳಗಿನ? ರಾತ್ರಿನೇ ಹೋಗ್ತೀವಿ ಅಣ್ಣ. ನಿಮ್ಗೆ ರೂಢಿ ಐತಾ? ನಮ್ಗೆ ರೂಢಿ ಇಲ್ಲ ಅಣ್ಣ, ಅಂದ್ರೆ ನಮ್ಮ ಮೇಲೆ ಸಿಟ್ಟಿದೆ ಅದಕ್ಕೆ. ಹ್ಮ್. ಅಂದ್ರೆ ಕೆರೆಗೆಲ್ಲ ಈಸ್ ಹೊಡ್ಸಕ್ ಹೋದಾಗೆಲ್ಲ ನಾವು ಹೊಡಿಸ್ತೀವಲ್ಲ ತಿರ್ವಾ ಮುರ್ವ, ಹ್ಮ್. ಅದಕ್ಕೋಸ್ಕರ ಸಿಟ್ಟಿದೆ. ನಾವು ಹಬ್ಬದ ಹತ್ರ ಬಂದ್ರೆ ನಾನು ಇನ್ನೊಬ್ಬ ನಮ್ಮ ಅಣ್ಣ ಇದ್ದಾನೆ, ಹ್ಮ್. ಅವನು ನಾನು ತಗೊಂಡೋದಾಗ ಭಾರಿ ರ್ಯಾಶ್ ಬರುತ್ತೆ ಅದು ಅವಾಗ. ಅಂದ್ರ ಅದಷ್ಟೇ. ಜಾಸ್ತಿ ನುಗ್ ಮಾಡ್ತೀರಿ ಅಂತ ಅಂದ್ ನುಗ್ ಮಾಡ್ತೀವಿ, ದಮ್ ಹೋಗ್ಬೇಕಲ್ಲ, ಹ್ಮ್. ಅದಕ್ಕೋಸ್ಕರ ಅದು ಸಿಟ್ ಮಾಡುತ್ತೆ ಅವಾಗ. ನಿಮ್ ದೊಡ್ಡಪ್ಪರ್ ಅಂದ್ರ ಆರಾಮಾಗಿ ಕುಂದರ್ಸ್ಕೊಂಡು ಊಟ ಆರಾಮ್. ಹಾಕ್ತಾರ? ಇಲ್ಲ ಅಣ್ಣ, ಅವ್ರು ತಗೋದ್ರೆ ಅವ್ರು ಭಾಳ ಸುಸ್ತು ಮಾಡಲ್ಲ ಅಣ್ಣ. 2 ರೌಂಡ್ 3 ರೌಂಡ್ ಇಲ್ಲ ಅಷ್ಟಣ್ಣ. ನಾವು ತಗೋದ್ರೆ 5-6 ರೌಂಡ್ ಹಿಂಗ ಓಡಿಸ್ತೀವಿ ಅಣ್ಣ. ಕಂಟಿನ್ಯೂ ಆಗಿ ಓಡಿಸ್ತೀವಿ ಅಣ್ಣ, ನಾವು ನಿಲ್ಸಲ್ಲ ಅದನ್ನ. ಈ ಟೈಮಲ್ಲಿ ಇಲ್ಲ ಇಲ್ಲ ಅಣ್ಣ, ಇವಾಗ ಒಂದ್ ತಿಂಗಳು ಹಬ್ಬಕ್ಕಿಂತ ಒಂದ್ ತಿಂಗಳು ಹಿಂದ್ಗಡೆಯಿಂದ ಶುರು ಮಾಡ್ತೀವಿ ಅಣ್ಣ ಎಲ್ಲ ಟ್ರೈನಿಂಗ್ ಕೊಡ್ಲಿಕ್ಕೆ ಅವ್ರು. ಅದನ್ನ ಬಿಟ್ರೆ ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮತ್ತೆ ಈಗ ಅಭಿಮಾನಿಗಳೆಲ್ಲ ಇದಾರಲ್ಲ, ಹಾ ಅಣ್ಣ. ಅದ್ರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಯಾರು ಹುಚ್ಚ ಅಭಿಮಾನಿಗಳು ಯಾರಾದ್ರು? ಹುಚ್ಚಭಿಮಾನಿಗಳು ಇವರೇ ಅಣ್ಣ, ಇಲ್ಲೇ ಇರೋರೆ. ದರ್ಶನ, ಸಂದೇಶ, ಹ್ಮ್. ಅವ್ರೇ ಇರೋದು ಹುಚ್ಚಭಿಮಾನಿಗಳು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದನ್ನ ಬಿಟ್ಟು ಮತ್ತೆ ಫೇವ್ರೇಟ್ ಹೋರಿಗಳು ಯಾವ್ದು? ಯಾವುದೂ ಇಲ್ಲ ಅಣ್ಣ, ರಾಣೆಬೆನ್ನೂರು ಕಾರಾಜ. ಹೋರಿ ಹಬ್ಬ ಅನ್ನೋದು ಹುಟ್ಟದಾಗಿಂದ ಈಗಿನ ಜನ್ರೇಷನಲ್ಲಿ ನಮ್ಮ ಭಾಗದಲ್ಲೆಲ್ಲ ಆಡೋ ಹುಡ್ರಿಂದ ಹಿಡ್ದು ಸಾಯ ಮುದ್ಕೋನವ್ರಿಗೂ ಹೋರಿ ಹಬ್ಬ ಅಂದ್ರೆ ಬಡ್ಕೊಂಡು ಸಾಯ್ತಾರ. ಇದು ಇಷ್ಟೋ ತನಕ ನೋಡಿದ್ರಿ ಹೋರಿ ಎಷ್ಟು ಕಾಡಿತ್ತು ಏನಂತಂದು. ಮಿನಿ ಬುಲ್ಡೋಸರ್ ಅಗಸ್ತ್ಯನ್ ಬಿಗ್ ಫ್ಯಾನು. ಬರ್ರಿ ಇವನೊಬ್ಬನ್ ಕೇಳೋಣ. ಹುಲಿ, ನಿನ್ನ ಹೆಸರೇನ? ಸಮರ್ಥ. ಅಗಸ್ತ್ಯನ್ ಫ್ಯಾನ್ ನೀನು? ಮಾಲಿಕ್. ಮಾಲೀಕ್ರು. ನಿನ್ನ ಹೆಸರೇನ? ಸಮರ್ಥ. ಮತ್ತೆ ಏನಂತೀರಿ ನಿನ್ನ ಹೋರಿ ಮಾಲೀಕನಾಗಿ ನಿನ್ನ ಹೋರಿ ಬಗ್ಗೆ ಏನ್ ಹೇಳ್ತೀಯ? ಅನ್ನೋರಿ ಬಗ್ಗೆ ಏನು ಹೇಳಕ್ಕಾಗ. ನೀನು ಹಬ್ಬಕ್ಕೆ ಹೋಗ್ತೀಯನ? ಹಾ, ಶಾಲೆಗೆ ಹೋಗ್ತೀನಿ. ಎಷ್ಟನೇತ? 6. 6ನೇತ. ಮತ್ತ ಹಬ್ಬಕ್ಕಿದ್ದಾಗ ಹೆಂಗ್ ಮಾಡ್ತಿದ್ದಿ? ಪಾಠ ಕೇಳ್ತಿ ಇಲ್ಲೇ ಎಳಿತೈತೆ ಹಬ್ಬ ಕಡೆಗೆ? ಹಬ್ಬ ಕಡೆಗೆ ರಜೆ ಕೊಡ್ತಾರ ಇಲ್ಲ? ಇಲ್ಲ. ನಿನ್ ಏನಂತ ರಜೆ ಚೀಟಿ ಬರೀಬೇಕಪ್ಪ ನೀನು. ಏನಂತ? ಅಗಸ್ತ್ಯ ಮಾಲೀಕನಾದ ನಾನು ಇಂದು ಹೋರಿ ಹಬ್ಬ ಹೊರಟ ಕಾರಣ ರಜೆ ಘೋಷಿಸಲಾಗಿದೆ ಅಂತ ಅಂದೇಳಿ ಮಾತಾಡಲಿ. ಹೇಳ, ನಿನಗೆ ಹೆಂಗ್ ರೂಢಿ ಮಾಡ್ಕೊಂಡಿ? ಈಗ ಎಲ್ಲರಿಗೂ ಅಣ್ಣರ್ಗೆಲ್ಲ ಕಿತ್ ಆಯ್ತೈತಿ, ನಿನಗಂದ್ರು ಸುಮ್ನೆ ನಿಂತೈತಿ. ಇವ್ರೇನಕ್ಕಾರ ಹಿಂದಿರೋರು? ನಮ್ಮ ಅಜ್ಜ. ನಿಮ್ಮ ಅಜ್ಜರ? ಅಜ್ಜ ಮೊಮ್ಮಗಂದ್ ಏನ್ ಇಟ್ಟಿರಿ? ಏನ್ ತಿನ್ನಿಸ್ತೀರ ಅದಕ್ಕೆ? ಏನ್ ಫೇವ್ರೇಟ್ ಅಂತ ಹೆಂಗ್ ಫೇವ್ರೇಟ್ ಮಾಡ್ಕೊಂಡ್ರಿ? ಇಲ್ಲ, ನಮ್ಮ ಮನ್ಯಾಗ ಇರೋದಕ್ಕೆ. ಅಂದ್ರೆ ಉಳ್ಕಿದವರೆಲ್ಲ ರೋಡ್ನಾಗ ಇರ್ತಾರನ? ಹೆಂಗ್ ರೂಢ ಮಾಡ್ಕೊಂಡದ್ನ? ಅದನ್ನ ಹಿಡ್ಕೊಂಡ್ ತಿನ್ನಿಸ್ತಾ. ಏನ್ ತಿನ್ನಿಸ್ತಿದ್ದೆ ಹಿಡ್ಕೊಂಡು? ಕಾಳು. ಕಾಳು ತಿನ್ನಿಸ್ತಿ? ಎಂತ ಕಾಳು ತಿನ್ನಿಸ್ತಿ? ಫುಡ್. ಈಗ ಮುಂದ ಯಾವ ಹೋರಿ? ಇದ ಹೋರಿನ ಕಟ್ಕೊಂತ ಇರ್ತೀಯೋ ಏನ್ ಮುಂದೆ ಮತ್ತೊಂದ್ ತರ್ಬೇಕು ಅಂತ ಇದೆಯಾ? ತರ್ಬೇಕಂತ. ಯಾವ ಹೋರಿನ? ಯಾವ್ದಾದ್ರು. ಪಿಪಿ ಹಬ್ಬ ಮಾಡ್ತೀಯನ ಚಟ್ನಾಗ ಹಬ್ಬ ಮಾಡ್ತೀಯ? ಪಿಪಿ ಹೋರಿನ ಬೇಕು. ಏನಂತ ಹೆಸರಿರ್ತಿ ಅದಕ್ಕ? ಅದಕ್ಕೂ ಇದೆ. ಅದಕ್ಕ ಅಗಸ್ತ್ಯ ಅಂತಂದು ಇಡ್ತಿದ್ದಿ. ಸರಿರಪ್ಪ, ಎಲ್ಲ ಒಳ್ಳೇದು. ಮತ್ತೆ ಇವರೆಲ್ಲ ನಿಮ್ ದೋಸ್ತ್ರ? ಇವರೆಲ್ಲ ಯಾರು? ನನ್ನ ದೋಸ್ತ. ಇವ್ರು ಅಗಸ್ತ್ಯನ್ ಫ್ಯಾನ್. ಟೀಮ್ ಮಾಡ್ಕೊಂಡು ಎಲ್ಲ ಬರೆಯದ ರಜೆ ಚೀಟಿನ? ಏನ್ ಹೇಳ್ತೇನೆ ನಿನ್ನ ಊರಿ ಬಗ್ಗೆ? ಏನಾದ್ರು ಒಂದು ಡೈಲಾಗ್ ಹೇಳೋದಿದ್ರೆ ಹೇಳು. ಇಲ್ಲ. ಏನಿಲ್ಲ. ನಿನ್ನ ಹೆಸರೇನಪ್ಪ? ಮಣಿಕಂಠ. ಮಣಿಕಂಠ. ನೀನು ಅಗಸ್ತ್ಯನ್ ಫ್ಯಾನ್? ಮಾಲೀಕ್ನ ಫ್ಯಾನ್? ಫ್ಯಾನ್. ಯಾಕೆ ಫ್ಯಾನ್? ಯಾಕೆ ಫ್ಯಾನ್? ಅಗಸ್ತ್ಯಂದ್ ಯಾಕೆ ಫ್ಯಾನ್ ನೀನು? ಅಗಸ್ತ್ಯ ಹಬ್ಬ ಮಾಡೋದು ಚೆನ್ನಾಗಿ ಹಬ್ಬ ಮಾಡ್ತದ? ನೀನ್ ಯಾವ್ಯಾವ ಹಬ್ಬಕ್ಕೆ ಹೋಗಿದ್ದೆ ಅಗಸ್ತ್ಯನ್ ಹಬ್ಬಕ್ಕೆ? ಮಳಲ್ಗಾಂವ್, ಕುಕ್ಕಡ್ಡಿ, ಹಳ್ಳಿವೇಲ, ಹುಲ್ಗಡ್ಡಿ ಎಲ್ಲ ಹೋಗ್ತಿದ್ದಿ. ಮತ್ತ ಶಾಲ್ಯಾಗ ಎಷ್ಟನೇ ಕ್ಲಾಸ್ ಹೋಗ್ತಿದ್ದಿ ಈಗ? ಶಾಲೆ ಬಿಟ್ಟು ಈಗ ರೆಡಿ ಇದೆಯಾ ಅಗಸ್ತ್ಯಾಗ ನೀನೇ ಈಗ ನೆಕ್ಸ್ಟ್? ಇಲ್ಲ, ಅದಕ್ಕೆ ಹಬ್ಬಕ್ಕೆಲ್ಲ ಹೋಗ್ತೀನಿ. ಅದ್ರ ಅಭಿಮಾನಿ ಅದು. ಈಗ ಶಾಲೆ ಬಿಟ್ಟು ಇದ್ರ ರೆಡಿ ಆಗಿದ್ದಿ ಈಗ. ಹಂಗಂದ್ರ ನೆಕ್ಸ್ಟ್ 21 ಹಬ್ಬನೂ ತಪ್ಸಂಗಿಲ್ಲ. ನಿನಗೂ ರೂಢಿ ಆಗೈತೆ? ಇಲ್ಲ. ನಿನ್ ಮತ್ತೆ ಇಟ್ಕೊಂಡಿಯಲ್ಲ ಈಗ, ಹಂಗ ರೂಢಿ ಆಗೈತೆ. ಮತ್ತೆ ಏನಾದ್ರು ಹೇಳ್ತೀಯಾ ನಿನ್ನ ಊರಿ ಬಗ್ಗೆ? ಮತ್ತೆ ಒಂದು ಡೈಲಾಗ್ ಹೇಳು. ಶರ್ಟ್ ಹೊಡೆಯೋದು ಹಬ್ಬ ಬಿಡೋದು. ಅಲ್ಲಿ ಕ್ಯಾಮ್ರಾದಲ್ಲಿ ಇದಾರಲ್ಲ, ಅವರು ಚಾಲೆಂಜ್ ಮಾಡ್ತಿದಾರೆ ಅಂತ ಅನ್ಕ ನಿನ್ನ ಊರಿಗೆ. ಅವ್ರಿಗೇನ್ ಹೇಳಕ್ ಇಷ್ಟಪಟ್ಟು? ಶರ್ಟ್ ಹೊಡೆದ ತಿಂಡಿ ಇದ್ರ ಮುಂದೆ ಬಾ ಅನ್ನೋದು ಅಷ್ಟೇ. ಇದಾಗಿತ್ತು ಇವತ್ತಿನ
ಕಾಣಂಕೊಪ್ಪದ ಅಗಸ್ತ್ಯನ ಇಂಟರ್ವ್ಯೂ ಸಾಧ್ಯವಾದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ನಿಮ್ಮ ಹತ್ರ ವಿಷಯ ಮುಟ್ಟಿಸ್ತಾ ಇದ್ದೀವಿ. ನಮಗೆ ಹೋರಿ ವಿಡಿಯೋ ಮಾಡೋಕ್ಕೆ ಎಲ್ಲ ಸಹಕರಿಸಿದಂಥ ಅಭಿಮಾನಿಗಳಿಗೂ ಮಾಲೀಕರಿಗೂ ಹಾಗೂ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ದೋಸ್ತ ರಾಜ್ ಫೋಟೋಗ್ರಫಿ ಅವ್ರಿಗೆ, ಹೋರಿ ಮಾಲೀಕರನ್ನ ಎಲ್ಲ ಪರಿಚಯ ಮಾಡಿಸ್ಕೊಟ್ಟು ಒಂದು ಒಳ್ಳೆ ಅನುಭವನ ಕೊಟ್ರಿ. ಥ್ಯಾಂಕ್ ಯು ಕಾಣಂಕೊಪ್ಪದ ಅಗಸ್ತಿಗೆ